ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಂಎಲ್ಸಿಗಳ ಮತ ಅಸಿಂಧುವಾಗುತ್ತಾ ಉಚ್ಚ ನ್ಯಾಯಾಲಯ ಇಬ್ಬರ ಮತಗಳ ರದ್ದುಗೊಳಿಸಲು ಆದೇಶ ಮಾಡಿದೆ ಎಂದು ಬಿಜೆಪಿ ಮುಖಂಡರು ಹೇಳಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡೆಯುತ್ತಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಮತಪಟ್ಟಿಯಲ್ಲಿ ಸೇರಿಸಿರುವ ಇಬ್ಬರು ಎಂಎಲ್ಸಿಗಳ ಮತಗಳನ್ನು ಅಸಿಂಧುಗೊಳಿಸುವಂತೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಂದು ಬಿಜೆಪಿ ಮುಖಂಡರು ತುರ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದು, ಡಾಕ್ಟರ್ ಕೆ ಸುಧಾಕರ್ ಬಣದವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾಳೆ ನಡೆಯುವ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿರುವ ನಗರಸಭೆ ಚುನಾವಣೆ ಗಂಟೆಗೊಂದು ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಮತದಾನ ಮಾಡಬೇಕಾಗಿರುವ ಮತದಾರರ ಪಟ್ಟಿಯಲ್ಲಿ ಶಾಸಕ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಸದರು ಸೇರಿದಂತೆ 35 ಜನರ ಪಟ್ಟಿ ತಯಾರಾಗಿದೆ. ಅದರಲ್ಲಿ ಕೋಲಾರದ ನಿವಾಸಿ ಎಂಎಲ್ಸಿ ಅನಿಲ್ ಕುಮಾರ್, ಮತ್ತೊಬ್ಬ ಬೆಂಗಳೂರು ನಿವಾಸಿ ಎಂಎಲ್ಸಿ ಸೀತಾರಾಮ್ ಹೆಸರು ಅಕ್ರಮವಾಗಿ ಪಟ್ಟಿಯಲ್ಲಿ ಸೇರಿಸಿದೆ. ಅವರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವಂತೆ ಬಿಜೆಪಿ ಮುಖಂಡರು ಉಚ್ಚ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದು, ಉಚ್ಚ ನ್ಯಾಯಾಲಯದಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿರುವ ಇಬ್ಬರು ಎಂಎಲ್ಸಿಗಳ ಮತಗಳನ್ನು ಲಕೋಟೆಯಲ್ಲಿಡಿ, ಅವರ ಮತವನ್ನು ಪರಿಗಣಿಸಬೇಡಿ ಎಂದು ನ್ಯಾಯಾಧೀಶರು ತಿಳಿಸಿದ್ದಾರೆಂದು, ಆದೇಶ 1 ಗಂಟೆಯಲ್ಲಿ ನಿಮಗೆ ತಲುಪಿಸುವುದಾಗಿ ನಮ್ಮ ವಕೀಲರು ತಿಳಿಸಿದ್ದಾರೆಂದು ಬಿಜೆಪಿ ಮುಖಂಡ ಕೆವಿ ನವೀನ್ ಕಿರಣ್ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೊದಲಿನಿಂದಲೂ ಸಹ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಚಿಕ್ಕಬಳ್ಳಾಪುರ ನಗರಸಭಾ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಬೇರೆ ಬೇರೆ ಮಾರ್ಗಗಳಲ್ಲಿ ಅನುಸರಿಸಿ ಅಧಿಕಾರವನ್ನು ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನಾವು ಕಳೆದ ಹಲವಾರು ದಿನಗಳ ಮುಂಚೆನೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಒಂದು ಗುಮಾನಿ ಇದೆ, ಈ ಥರ ವಿಧಾನ ಪರಿಷತ್ ಸದಸ್ಯರನ್ನು ಸೇರಿಸ್ತಾರೆ ಅಂತ. ಅದಾದ ನಂತರ ಅಲ್ಲಿಗೂ ಸಹ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನ BLOಗಳ ಮೇಲೆ ಒತ್ತಡವನ್ನ ಹೇರಿ ಅವರನ್ನ ಸೇರಿಸಿದ್ದನ್ನು ಸಹ ಮಾಧ್ಯಮಗಳ ಮುಂದೆ ನಾವು ತಿಳಿಸಿದ್ವಿ. ಅವತ್ತೇನೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತಾನೂ ತಿಳಿಸಿದ್ವಿ. ಅದೇ ಪ್ರಕಾರ ಇವತ್ತು ಉಚ್ಚ ನ್ಯಾಯಾಲಯ ಏನು ಈ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನ ಸೇರಿಸಿರ್ತಕ್ಕಂಥದ್ದು ಇದು ತಪ್ಪು ಅಂತ ಉಚ್ಚ ನ್ಯಾಯಾಲಯ ನಮ್ಮ ಮನವಿಯನ್ನ ಪುರಸ್ಕರಿಸಿ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶ ಸ್ಪಷ್ಟವಾಗಿ ಇನ್ನೂ ನನ್ನ ಕೈ ಸೇರಿಲ್ಲ. ನಮ್ಮ ವಕೀಲರು ಬಹುಶಃ 1 ಗಂಟೆನಲ್ಲಿ ನಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ವಕೀಲರು ಹೇಳಿರೋ ಪ್ರಕಾರ ಈ ಇಬ್ಬರು ವಿಧಾನ ಪರಿಷತ್ ಸದಸ್ಯರ ಒಂದು ಮತ ಏನಿದೆ ಅದು ನಗಣ್ಯ ಆಗ್ತದೆ. ಅದನ್ನ ಸೀಲ್ಡ್ ಲಕೋಟೆನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ನಗಣ್ಯ ಆಗ್ತದೆ. ಮತ್ತು ಚುನಾವಣಾ ಫಲಿತಾಂಶದ ಮೇಲೆ ಯಾವ ರೀತಿ ಇದು ಈ ಆದೇಶ ಬೀರ್ತದೆ ಅನ್ನೋದ್ರ ಬಗ್ಗೆ ಇನ್ನೂ ನನ್ನ ಹತ್ರ ಸ್ಪಷ್ಟತೆ ಇಲ್ಲ. ನನಗೆ ಸ್ಪಷ್ಟತೆ ಬಂದ ತಕ್ಷಣ ನಾನು ನಿಮಗೆ ಅದನ್ನೆಲ್ಲವನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ ಅದನ್ನ. ಬಟ್ ಈಗ ಸದ್ಯಕ್ಕೆ ನಮಗಿರೋ ಮಾಹಿತಿ ಏನು ಅಂತಂದ್ರೆ, ಈಗೇನು ಸಂಖ್ಯಾಬಲದ ಪ್ರಕಾರ 35 ಅಂತ ಏನು ಉಪವಿಭಾಗಾಧಿಕಾರಿಗಳು ಹೇಳಿದ್ರು ಅದು 33 ಆಗ್ತದೆ. ಈಗ ಈ ಇಬ್ಬರದು ನಗಣ್ಯ ಆಗಿರೋದ್ರಿಂದ ಈ 33 ಸಂಖ್ಯೆಯಲ್ಲಿ ನಾವು 20ಕ್ಕೂ ಹೆಚ್ಚು ಜನ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ NDA ಅಭ್ಯರ್ಥಿ ಯಾರಾಗ್ತಾರೆ ಅವರ ಪರವಾಗಿ ಮತ ಚಲಾಯಿಸಿ ನಾಳೆ ಜೈಬೇರಿ ಬಾರಿಸ್ತೀವಿ. ಮತ್ತೊಮ್ಮೆ ಡಾಕ್ಟರ್ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ನಗರಸಭೆಯ ಚುಕ್ಕಾಣಿಯನ್ನ ನಾವು ಹಿಡಿತೀವಿ ಅಂತಕ್ಕಂತಹ ಭರವಸೆ ನನಗೆ ಇದೆ. ಇನ್ನು ಮೊನ್ನೆಯವರೆಗೂ ಬಿಜೆಪಿಯವರ ಜೊತೆಯಲ್ಲೇ ಇದ್ದ ಜೆಡಿಎಸ್ ಇಬ್ಬರು ಕೌನ್ಸಿಲರ್ಗಳು ಕಾಂಗ್ರೆಸ್ ಜೊತೆ ಪಲಾಯನ ಆಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಬಿಜೆಪಿ ಮುಖಂಡ ಕೆವಿ ನಾಗರಾಜ್, ಇಲ್ಲ, ಇಂದು ಬೆಳಿಗ್ಗೆ ಸಹ ನಾನು ಆರ್ ಮಠಪಪ್ಪ ಅವರ ಜೊತೆ ಮಾತನಾಡಿದ್ದೇನೆ. ಅವರು ಮೈತ್ರಿ ಅಭ್ಯರ್ಥಿಗೆ ಮತ ನೀಡುವುದಾಗಿ ತಿಳಿಸಿದ್ದಾರೆ. ಆದರೆ ವೀಣಾರಾಮು ಯಾರಿಗೆ ಮತ ಹಾಕ್ತಾರೆ ಅನ್ನೋದನ್ನು ನಾನು ಹೇಳಲಾರೆ ಎಂದು ಪ್ರತಿಕ್ರಿಯೆ ನೀಡಿದರು. ನಂತರ ನನಗೆ ವಿಶ್ವಾಸವಿದೆ, ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವು ಸಾಧಿಸುವುದು ಖಚಿತ ಎಂದು ಗೆಲುವಿನ ಸುಳಿವು ನೀಡಿದರು. ಈಗ JDS ಇಬ್ಬರು ಸದಸ್ಯರು ನಮ್ಮ ಜೊತೆ ಇಲ್ಲ ಅಂತ ಈಗ ಕಳೆದ ಪ್ರಥಮ ನಾವು ಸಭೆ ಕರೆದಾಗ ಡಾಕ್ಟರ್ ಸುಧಾಕರ್ ಅವರ ನಿವಾಸಕ್ಕೆ ಬಂದಿದ್ರು. ತಾವು ನೋಡಿದ್ವಿ, ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಆದರೆ ಜಿಲ್ಲಾಧಿಕಾರಿ ಕಚೇರಿಗೂ ಬಂದಿದ್ರು, ಜೊತೆಗೆ ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾನು ಬೆಳಗ್ಗೆ ಕೂಡ ಮಾತಾಡಿದ್ದೀನಿ ನಮ್ಮ ಮಠಮಪ್ಪನವ್ರನ್ನ. ಅವ್ರು ಬಹುಶಃ ನಾಳೆ ಬಂದು ನಮ್ಮ NDA ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅಷ್ಟೆಲ್ಲ ಇದ್ರೆ ಅವ್ರ ಜೊತೆ ಯಾಕೆ ಹೋದ್ರು ಸರ್? ಅವ್ರ ಜೊತೆ ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ.
ನಮಗೆ ದೂರವಾಣಿ ಕರೆ ಮಾಡಿದಾಗ ಸಿಗ್ತಾರೆ, ತಗೋತಾರೆ. ಇಲ್ಲ ನಾವು ಹೋಗಿಲ್ಲ, ನಾವು ಬೇರೆ ಕಡೆ ಇದ್ದೀವಿ, ನಮ್ಗೆ ಸುಮ್ಮನೆ ಹಿಂಸೆ ಆಗ್ತದೆ ಅಂತೇಳಿ ನಾವು ಬೇರೆ ಕಡೆ ಇದ್ದೀವಿ. ನಾವು NDA ಪರವಾಗಿದ್ದೀವಿ. ಇವತ್ತು ಏನು JDSನ ನಾನು ಜಿಲ್ಲಾ ಮೋರ್ಚಾ ಅಧ್ಯಕ್ಷನಾಗಿ ನಾನು ಇವತ್ತು ತಪ್ಪು ಮಾಡಲ್ಲ ಅಂತ ಮನೆ ಮಠಮಪ್ಪನವರು ಹೇಳಿದ್ದಾರೆ. ವೀಣಾರಾಮ್ ಅವರು ನಮ್ಮ ಸಂಪರ್ಕ ಸಿಕ್ಕಿಲ್ಲ. ಇನ್ನು ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂ ಶಿವಾನಂದ್, ಮಾಜಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಮರಳುಕುಂಟೆ ಕೃಷ್ಣಮೂರ್ತಿ, JDS ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕಿಸಾನ್ ಕೃಷ್ಣಪ್ಪ, ಅನು ಆನಂದ್, ಲೀಲಾವತಿ ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈಗ ನಾಳೇನು ದಿನಾಂಕ ನಿಗದಿಪಡಿಸಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಅರ್ಜಿಯನ್ನು ಹೈಕೋರ್ಟ್ಗೆ ಆಹ್ವಾನಿಸಿದ್ದು. ಆ ಅರ್ಜಿಯನ್ನು MLCಗಳಾದಂಥ ಯಾರು ರವಿ ಕುಮಾರ್ ಅವರು ಮತ್ತು ಸೀತಾರಾಮ್ ಅವರ ಅರ್ಜಿಯನ್ನು ಇವತ್ತು ಅವರು ಎಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಆದರೆ ಅವರಿಬ್ಬರ ಒಂದು ಏನು ಮತವನ್ನು ಪರಿಗಣಿಸಬೇಕು. ಆಮೇಲೆ ಇದು ಏನು ರಿಸಲ್ಟ್ನು ಸಮೇತ ಏನು ಇದು ಮಾಡಬಾರ್ದು, ಸ್ಟೇ ಮಾಡಿಸ್ಬೇಕು, ರಿಸರ್ವ್ ಮಾಡಬೇಕು ಅಂತ ಆರ್ಡರ್ ಆಗಿದೆ. ಈ ಆರ್ಡರ್ ಕಾಪಿಯನ್ನು ನಾನು 7 ಗಂಟೆಗೆ ಕೊಡ್ತೀನಿ.